ಆತ್ಮೀಯ ಆತ್ಮೀಯರೇ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ಯೂಟ್ಯೂಬ್ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತಿನ ದಿನ 30 ಜುಲೈ 2026 ಗುರುವಾರ ಸರಣಿ 134ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಇವತ್ತು ಚಿಂತಾಮಣಿ ಕೂಡ್ಲಿಕ್ಕೇರಿ ಅವರು ಬರೆದಿರುವಂಥ ಸಿಂಡ್ರೆಲಾ ಅಂಬ್ರೆಲಾ ಅನ್ನುವಂಥ ಒಂದು ಕವಿತಾ ಸಂಕಲನ, ಶಿಶುಪ್ರಾಸಗಳ ಸಂಕಲನವನ್ನು ಇವತ್ತು ನಿಮಗಾಗಿ ಪರಿಚಯವನ್ನು ಮಾಡಲಿದ್ದೇನೆ. ಮಕ್ಕಳ ಸಾಹಿತ್ಯದಲ್ಲಿ ಈಗಾಗಲೇ ಕೃತಿಯನ್ನು ರಚಿಸಿ ಹೆಸರು ಮಾಡಿರುವಂಥ ಚಿಂತಾಮಣಿ ಕೂಡ್ಲಿಕ್ಕೇರಿ ಅವರು ಸಿಂಡ್ರೆಲಾ ಅಂಬ್ರೆಲಾ ಅನ್ನುವಂಥ ಮಕ್ಕಳ ಪದ್ಯಗಳ ಸಂಕಲನವನ್ನು ರಚಿಸಿದ್ದಾರೆ. ಮಕ್ಕಳು ಓದುತ್ತಾ ಕಲಿಯುವುದು, ಸರಳ ಗಣಿತ, ಸ್ವಾರಸ್ಯಕರ ಪುಟಾಣಿ ಘಟನೆಗಳನ್ನು ಆಧರಿಸಿ ಕೆಲವೊಂದು ಶಿಶುಗೀತೆಗಳನ್ನು ಇಲ್ಲಿ ರಚಿಸಿದ್ದಾರೆ. ಈ ಕೃತಿಯನ್ನ ನವಕರ್ನಾಟಕ ಪಬ್ಲಿಕ್ ಪ್ರಕಾಶನ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. 2023ರಲ್ಲಿ ಮುದ್ರಣವನ್ನು ಕಂಡಿದೆ. 6ನೇ ಮುದ್ರಣವನ್ನು 2023ರಲ್ಲಿ, ಮೊದಲ ಮುದ್ರಣವನ್ನು 2008ರಲ್ಲಿ, 2001ರಲ್ಲಿ, ಒಟ್ಟು 6 ಮುದ್ರಣಗಳನ್ನು ಕಂಡಿರುವಂತಹ ಈ ಕೃತಿ 40 ಪುಟಗಳ ಈ ಕೃತಿಯನ್ನು 45 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದ್ದಾರೆ. ಸಂತೋಷ್ ಸಸಿಹಿತ್ಲವರು ಮುಖಪುಟ ವಿನ್ಯಾಸವನ್ನ, ಒಳಗಡೆ ಚಿತ್ರವನ್ನ ಪ್ರಕಾಶ್ ಶೆಟ್ಟಿ ಅವರು ಬಿಡಿಸಿದ್ದಾರೆ. ಚಿಂತಾಮಣಿ ಕೂಡ್ಲಿಕ್ಕೇರಿ ಅವರ ಒಂದು ಸಾಹಿತ್ಯದ ರಚನೆ ಅನುಭವವನ್ನ, ಮಕ್ಕಳ ಸಾಹಿತ್ಯವನ್ನ ರಚಿಸುವಲ್ಲಿ ಇಲ್ಲಿ ನಾವು ಕಾಣಬಹುದು. ಅದೇ ರೀತಿ ಇಲ್ಲಿರುವಂತ ಕವಿತೆಗಳು ಎಲ್ಲವೂ ಸಹ ಅಂಗನವಾಡಿ ಹಾಗೂ ಶಿಶುಗೀತೆಗಳ, ಶಿಶು ವಿಹಾರಗಳ ಶಾಲೆಗಳ ಮಕ್ಕಳಿಗಾಗಿ ರಚಿಸಿರುವಂಥದ್ದು. ಇವುಗಳಲ್ಲಿರುವಂಥ ಆಯ್ದ ಕವಿತೆಗಳನ್ನು ನಾವು ನೋಡೋಣ. ಹಾಗೆ ಒಳಗಡೆನೂ ಸಹ ಸುಂದರವಾದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸಂತೋಷ್ ಸಸಿಹಿತ್ಲವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಮಾಡುವ ಮೂಲಕ ಕೃತಿಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಸಿಂಡ್ರೆಲಾ ಅಂಬ್ರೆಲಾ ಅನ್ನುವಂಥ ಒಂದು ಶಿಶುಗೀತೆಯಲ್ಲಿ ಹುಡುಗಿ ಹೆಸರು ಸಿಂಡ್ರೆಲಾ, ಕೈಯಲ್ಲಿ ಫೋಲ್ಡಿಂಗ್ ಅಂಬ್ರೆಲಾ, ಮಳೆ ಬಂದ್ರೆ ಬಂತು ತೊಂದರೆ, ಕೊಡೆ ಬಿಚ್ಚಕ್ ಬಂದ್ರೆ ತಾನೆ, ನೀವು ಯಾರಾದರೂ ಬರ್ರಲ್ಲ ಕರಿತಿದ್ದಾಳೆ ಸಿಂಡ್ರೆಲಾ. ಪುಟಾಣಿ ಮಕ್ಕಳಿಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಮಳೆ ಬಂದಾಗ ಅವರು ಕೊಡೆ ಹಿಡಿಯಬೇಕು, ಕೊಡೆ ತಗೊಂತಾರೆ, ಆದ್ರೆ ಅದನ್ನು ಓಪನ್ ಮಾಡಕ್ಕೆ ಬಿಡಿಸಕ್ಕೆ ಬರೋದಿಲ್ಲ. ಅವಾಗ ಇನ್ನೊಬ್ರು ಹೋಗಿ ಸಹಾಯ ಮಾಡಬೇಕು. ಅಂಥದೇ ಪರಿಸ್ಥಿತಿಯಲ್ಲಿ ಸಿಂಡ್ರೆಲಾ ಸಿಕ್ಕಿ ಬಿದ್ದು ಮಾಡುವಂತ ಕೆಲಸ ಇದು. ಇನ್ನು ಹೊಟ್ಟೆ ಡುಮ್ಮ ಕುಂತ್ಕೊಂಡಿದ್ದ ಶಾಲೆ ಕಾಂಪೌಂಡ್ ಮೇಲೆ, ಹೊಟ್ಟೆ ಡುಮ್ಮ ಬಿದ್ದೇ ಬಿಟ್ಟ ಶಾಲೆಯ ಮುಗಿಯೋ ವೇಳೆ, ಹೊಟ್ಟೆ ಡುಮ್ಮ ಹಾಗೆ ಬಿಟ್ಟ 1001 ಚೂರು ಒಟ್ಟಿಗೆ ಸೇರಿಸಿ ಒಲಿಯೋರು ಯಾರು. ಒಂದು ಮಗುವಿನ ಕಲ್ಪನೆ, ಹೊಟ್ಟೆ ಡುಮ್ಮ ಕಾಂಪೌಂಡ್ ಮೇಲಿಂದ ಬಿದ್ದು ಬಿಟ್ರೆ, ಪೀಸ್ ಆಗಿಬಿಟ್ರೆ ಮತ್ತೆ ಅದನ್ನ ಹೆಂಗ ಹೊಂದಿಸ್ತಾರ, ಹೆಂಗ್ ಹೊಲಿಗೆ ಹಾಕ್ತಾರೆ ಅನ್ನುವಂತ ಮುಗ್ಧತೆಯ ಒಂದು ಪ್ರಶ್ನೆ, ಮಗು ಯಾವ ರೀತಿ ಕೇಳುತ್ತೆ ಪ್ರಶ್ನೆ ಅನ್ನುವಂಥದ್ದನ್ನ ಕುರಿತಾಗಿನೇ ಲೇಖಕರು ಇಲ್ಲಿ ಶಿಶುಗೀತೆಯನ್ನ ಬರೆದಿದ್ದಾರೆ. ಇನ್ನು ಮಳೆಯೇ ಬರಬೇಡ, ಗುಡುಗು ಮಿಂಚು ತರಬೇಡ, ಆಟ ಆಡಿ ಮನೆಗೆ ಓಡಿ, ಕಿಟಕಿಲಿ ನಿಂತು ನೋಡ್ತೇನೆ, ಆಗ ಬರೋಕೆ ಮರಿಬೇಡ, ಹೊರಗ್ ಬಂತ ಕರಿಬೇಡ. ಮಳೆ ಕುರಿತಾಗಿ ಬರೆದಿರುವಂತ ಒಂದು ಶಿಶುಗೀತೆ ಇದು. ಮಳೆ ಈಗ ಬರಬೇಡ, ಯಾಕಂದ್ರೆ ಶಾಲೆ ಬಿಡೋ ಸಮಯ ಆಗದ, ನಾನು ಮನೆಗೆ ಹೋಗ್ಬೇಕು, ಹಂಗಾಗಿ ನೀನ್ ಬರಬೇಡ, ಗುಡುಗು ಸಿಡಿಲನ್ನು ತರಬೇಡ, ನಾನು ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಕಿಟಕಿಯಾಗಿ ನಿಂತು ನೋಡ್ತೇನೆ, ಅವಾಗ ನೀನು ಬಾ, ಮತ್ ನೀನು ಆಟಕ್ಕೆ ಬಾ ಅಂತ ನಾನು ಕರೆಯಕ್ ಹೋಗ್ಬೇಡ ನೀನು ಅಂತೇಳಿ ಮಳೆರಾಯನಿಗೆ ಕೇಳುವಂಥದ್ದು. ಹಾಗೆ ಚಳಿ ಬರಬೇಡ, ಗಡಗಡ ನಡುಕ ತಡಬೇಡ, ಅಜ್ಜ ಹಾಸಿಗೆ ಸೇರಿದ್ದಾರೆ, ಕತೆ ಹೇಳೋಕೆ ಯಾರಿದ್ದಾರೆ, ಚಳಿ ಬರಬೇಡ, ಒಂದ್ ನಿಮಿಷನೂ ಇರಬೇಡ. ಚಳಿ ನೀನು ಬರಕ್ ಹೋಗ್ಬೇಡ, ಯಾಕಂದ್ರೆ ಈಗಾಗಲೇ ಅಜ್ಜ ಆರಾಮಿರ್ಲಾದ ಹಾಸಿಗೆಯಲ್ಲಿದ್ದಾರೆ, ನೀನು ಮತ್ತೆ ಬಂದಿ ಅಂದ್ರೆ ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ, ನನಗೆ ಕತೆ ಹೇಳುವಂಥವ್ರು ಯಾರದಾರ, ಹಾಗಾಗಿ ನೀನು ಬರಬೇಡ ಅಂತೇಳಿ ಹೇಳ್ತಾರೆ. ಇನ್ನು ನಿನ್ನೆ ನನ್ನ ಕನಸಲ್ಲಿ ಎಂತ ಚಂದದ ಹಕ್ಕಿ, ಹಾರೇ ಹೋಯ್ತು ಆಕಾಶದಲ್ಲಿ ಭೂಮಿನೆಲ್ಲ ನೆಕ್ಕಿ, ಓ ಸಿಕ್ಕಿದ್ನೆಲ್ಲ ಮುಕ್ಕಿ. ನಿನ್ನೆ ಕನಸಿನಲ್ಲಿ ಎಂತ ಚಂದದ ಹಕ್ಕಿ, ಎಂತ ಚಂದ ಇತ್ತು ಅಕ್ಕಿ, ಭಾಳ ಸೂಪರ್ ಇತ್ತು, ಆದ್ರೆ ಕಣ್ಣು ಬಿಟ್ಟು ನೋಡ್ಬೇಕನ್ನಷ್ಟಿಗೆ ಹಾರೇ ಹೋಗ್ಬಿಡ್ತು, ಸಿಕ್ಕಿದ್ನೆಲ್ಲ ತಗಂದು ತಿಂದು ಅದು ಆಕಾಶದಾಗ ಹಾರಿ ಹೋಯ್ತು ಅನ್ನುವಂಥದ್ದು. ಇನ್ನು ಡಾಕ್ಟರ್ ಕಾರು ಅನ್ನುವಂಥ ಒಂದು ಶಿಶುಗೀತೆಯಲ್ಲಿ,
ಕಾಮಂತ್ ಡಾಕ್ಟರ್ ಕಾರು ಓಡೋದ್ ಬಾಳ ಜೋರು, ಹಂಗೇಳಿದ್ಯಾರು ಡಾಕ್ಟರ್ ಕಾಮಂತ್ ಸಾರು. ಮಾದನ್ ಗೇರಿ ಏರೋಕ್ಕಾಗ್ದೆ ಕಾರು, ನಿಟ್ಟುಸಿರು ಬಿಡ್ತಾ ನಿಂತಿದ್ನನ್ನ ನಿಂತೋರೊಬ್ರಿವ್ರು ತಳ್ಳಿದ್ನ. ನೋಡಿದೋರ್ಯಾರು ಅವತ್ನಿಂದ ಕಾಮಂತ್ ಡಾಕ್ಟರ್, ಕಾರು ಕಂಡ್ರೆ ಅತ್ತ ನಾವೋಡ್ತೀವಿ ಇತ್ತ. ಕಾಮಂತ್ ಡಾಕ್ಟರ್ದು ಕಾರು ಭಾರಿ ಸ್ಪೀಡಾಗಿ ಓಡುತ್ತೆ, ಆದ್ರೆ ಏರಿಗೆ ಹೋಗ್ಬೇಕಾದ್ರೆ ನಿಂತು ಬಿಡುತ್ತೆ. ಅವಾಗ ಅಲ್ಲಿದ್ದೋರು ಒಂದಿಬ್ರು ಸೇರಿ ಕಾರನ್ನ ದೂಕಿದ್ರು. ಅವಾಗಿನಿಂದ ಕಾರು ಏನಾರು ನೋಡಿದ್ರೆ ನಾವು ಓಡೋಗ್ಬಿಡ್ತೀವಿ. ಯಾಕಪ್ಪ ಅಂದ್ರೆ ಮತ್ತೆ ನಮಗೆ ಕಾರನ್ನ ದಬ್ಬಬೇಕಾದಂತ ಪರಿಸ್ಥಿತಿ ಬರುತ್ತಂತ ನಾವಲ್ಲಿ ಇರಕ್ ಹೋಗೋದಿಲ್ಲಪ್ಪ, ಹೋಗ್ಬಿಡ್ತೀವಿ ಅನ್ನುವಂತ ಒಂದು ಶಿಶುಗೀತೆ. ಇನ್ನು ಏಕದಂತ ಪೆಪ್ಪರ್ಮೆಂಟು ಚಾಕ್ಲೇಟು ತಿಂದು ತಿಂದು ಪುಟ್ಟ ಬಾಯಲ್ಲಿ ಉಳಿದಿದೆ ಹಲ್ಲು ಒಂದೇ ಒಂದು. ಚಾಕ್ಲೇಟ್ ಪೆಪ್ಪರ್ಮೆಂಟ್ ತಿಂದು ತಿಂದು ನಮ್ಮ ಬಾಯಾಗ ಹಲ್ಲು ಒಂದೇ ಉಳಿದ್ಬಿಟ್ಟೈತೆ ಪುಟ್ಟನ ಬಾಯಾಗ ಅನ್ನುವಂಥದ್ದು. ಮಳೆ ಬಂತು ಮಳೆ ಅನ್ನುವಂಥಲ್ಲಿ, ಮಳೆ ಬಂತು ಮಳೆ ರಸ್ತೆ ತುಂಬ ಹೊಳೆ, ಅಡ್ಡ ತಿಡ್ಡ ಹೊಡೆ ಹಾರೇ ಹೋಯ್ತು ಕೊಡೆ, ಅಂಗಿ ಚಡ್ಡಿ ಒದ್ದೆ ಕಾಲು ಜಾರಿ ಬಿದ್ದೆ. ಇನ್ನು ಮಳೆ ಬಂದಾಗ ಆಗುವಂತ ಅವಾಂತರಗಳು, ಮಳೆ ಬಂದಾಗ ರಸ್ತೆ ತುಂಬಾ ನೀರು ಸೇರಿ ಹೊಳೆ ಆಗ್ಬಿಟ್ಟಿರುತ್ತೆ. ಇನ್ನು ಅಡ್ಡ ದಿಡ್ಡಿ ಓಡ್ಬೇಕಪ್ಪ ಅಂದ್ರೆ ಗಾಳಿಗೆ ನಾನು ಹಿಡ್ಕೊಂಡಿರೋಂಥ ಛತ್ರಿ ಹಾರಿ ಹೋಗ್ಬಿಡ್ತು. ಹಾಗಾಗಿ ನಾನು ಅಂಗಿ ಚಡ್ಡಿ ಎಲ್ಲ ತೋರ್ಸ್ಕೊಂಡ್ಬಿಟ್ಟೆ, ಮತ್ತೆ ಕಾಲ್ ಜಾರಿನೂ ಬಿದ್ದುಬಿಟ್ಟೆ ಅನ್ನುವಂಥದ್ದು. ಹಾಗೆ ಇಲಿಗಳ ಸೊಕ್ಕು ಅನ್ನುವಂಥದ್ದು. ಅಟ್ಟದ ಕೆಳಗೆ ಮಲಗಿದೆ ಬೆಕ್ಕು, ಅಟ್ಟದ ಮೇಲೆ ಇಲಿಗಳ ಸೊಕ್ಕು, ಕೊಂದೇ ಬಿಡುವವು ಬೆಕ್ಕನ್ನ, ತಿಂದೇ ಬಿಡುವವು ಬೆಕ್ಕನ್ನ, ಎದ್ದು ಬಂದರೆ ಮಲಗಿದ ಬೆಕ್ಕು, ಕುಣಿವ ಇಲಿಗಳ ದೇವರಿಗೆ ಬೆಕ್ಕು. ಈಗ ಇಲಿಗಳು ಅಟ್ಟದ ಮೇಲೆ ಮಕ್ಕಂದಿರ್ತಾವ, ಕೆಳಗಡೆ ಬೆಕ್ಕು ಮಕ್ಕಂದಿರ್ತ. ಅವಾಗ ಬೆಕ್ಕಂತವ, ಇಲ್ಲ ಇವತ್ತು ಇಲಿಗಳ ಬೆಕ್ಕನ್ನ ನಾವು ತಿಂದೇ ಬಿಡ್ತೀವಿ, ಬೆಕ್ಕನ್ನ ಕೊಲ್ಲೇ ಬಿಡ್ತೀವಿ ಅಂತೇಳಿ ಅನ್ಕಂತಾರ ಇಲಿಗಳು. ಆದ್ರೆ ಮಲಗಿರಂತ ಬೆಕ್ಕು ಎದ್ದುಗುಟ್ಲೆ ಓಡೇ ಬಿಡ್ತಾವ ಇಲಿಗಳು. ಅಂದ್ರೆ ಅವಕ್ಕೆ ಬೆಕ್ಕನ್ನ ತಿನ್ನಕ್ ಆಗೋದಿಲ್ಲ, ಕೊಲ್ಲಕ್ ಆಗೋದಿಲ್ಲ. ಆದ್ರೂ ಸಹ ಒಂದು ಚರ್ಚೆ ಮಾಡುವಂತ ಆಶಾ ಭಾವನೆ, ಹಾಗೆ ಅವುಗಳ ಒಂದು ಇದು ಆಸೆ, ಅದು ಬೆಕ್ಕನ್ನು ಕೊಲ್ಲಬೇಕು, ಓಡಿಸ್ಬಿಡ್ಬೇಕು, ನಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಆದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಹುಲಿ ನಾನು ಹುಲಿಗೆ ಹೆದರುವುದಿಲ್ಲ, ನಾನೇ ಒಂದು ಹುಲಿ ಎನ್ನುವ ರವಿಗೆ ಜಿರಳೆ ಕಂಡರೂ ಆಗುವುದೆಂತೆ ಚಳಿ. ರಾತ್ರಿ ಆದರೆ ದೀಪ ಹೋದರೆ ಅಮ್ಮ ಬೇಕು ಬಳಿ. ನಮ್ಮ ರವಿ ತಾನೇ ಹುಲಿ, ನಾನು ಹುಲಿ ಹಂಗತೆ ಧೈರ್ಯಶಾಲಿ, ನಾನು ಹುಲಿ ಅನ್ಕಂತ ಅಡ್ಡಾಡ್ತಿರ್ತಾನೆ. ಆದ್ರೆ ಅವನಿಗೆ ಒಂದು ಜಿರಳೆ ಕಂಡ್ರೆ ಅಂಜುತ್ತಿರ್ತಾನ. ಯಾರಿಗೂ ಅಂಜಲ್ಲ, ಎಲ್ಲರಿಗೂ ಬೈಕಂತ ಅಡ್ಡಾಡುವಂತ ಅಂಜಿಸಂತ ಅಡ್ಡಾಡುವಂತ ರವಿ ಒಂದು ಜಿರಳೆಯನ್ನ ಕಂಡ್ರೆ ಭಯ ಬಿದ್ದು ಬಿಡುವಂಥದ್ದು. ಆದ್ರೆ ಏನಾರ ಕತ್ಲಾಯ್ತು, ರಾತ್ರಿ ಕರೆಂಟ್ ಹೋಗ್ಬಿಡುತ್ತಂದ್ರೆ ಅಮ್ಮನೇ ಬೇಕು, ಅಮ್ಮ ಇದ್ರೆ ನೀ ಧೈರ್ಯ. ಇಂಥ ರವಿ ನಾನು ಹುಲಿ ಅಂತ ಹೇಳ್ಕೊಂಡ ಅಡ್ಡಾಡುವಂತ ಒಂದು ಪ್ರಸಂಗ. ಹಾಗೆ ಮತ್ತೊಂದು ಕವಿತೆಯಲ್ಲಿ, ಪಾತ್ರಗಿತ್ತಿ ಬಂದಿದ್ದೆಲ್ಲಿಂದ, ಪಕ್ಕದ ಮನೆಯ ಹೂವಿನ ತೋಟದ ಆದಿಯೊಳಗಿಂದ. ಪಾತ್ರಗಿತ್ತಿ ಹೊರಟಿದ್ದೆಲ್ಲಿಗೆ, ಈ ಹೂವಿಂದ ಆ ಹೂವಿಗೆ, ಹೂವಿಂದ ಹೂವಿಗೆ. ಪಾತ್ರಗಿತ್ತಿಯನ್ನ ಕೇಳುವಂತ ಮಗು ಪ್ರಶ್ನೆ ಕೇಳುವಂತ, ಪಾತ್ರಗಿತ್ತಿ ಎಲ್ಲಿಗೊಂಟಿ ನೀನು ಅಂದಾಗ, ನಾನು ಪಾತ್ರಗಿತ್ತಿ ಪಕ್ಕದ ಮನೆಯ ಹೂವಿ ತೋಟದಿಂದ ಬಂದೀನಿ, ನಾನು ಈ ಹೂವಿಂದ ಮತ್ತೊಂದು ಹೂವಿಗೆ ಹೋಗ್ತೀನಿ ಮಕರಂದ ಹೀರಕ್ಕ ಅನ್ನುವಂಥದ್ದು. ಮಗು ಪ್ರಶ್ನೆ ಮಾಡುವಂಥದ್ದು ಸಹಜವಾಗಿ, ಮಗುವಿಗೆ ಪ್ರಶ್ನೆ ಮಾಡುವಂಥದ್ದು, ಹಾಗೂ ಮಗು ನೋಡುವಂತ ಸುಂದರವಾದ ವಾತಾವರಣ ಹಾಗೂ ತನ್ನ ಸುತ್ತಮುತ್ತಲ ವಾತಾವರಣದ ಕುರಿತಾಗಿ ಇಲ್ಲಿ ಶಿಶು ಪ್ರಾಸಗಳನ್ನ ನಾವು ಕಾಣಬಹುದು. ಚಿಂತಾಮಣಿ ಕೂಡ್ಲಿಕೆರೆ ಅವರು ಸುಂದರವಾದ ಶಿಶುಪ್ರಾಸಗಳ ಸಂಕಲನವನ್ನ ರಚಿಸಿದ್ದಾರೆ. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳ ಉಡುಗೊರೆಯಾಗಿ ನೀಡಿದರೆ ಅವರಲ್ಲಿ ಓದುವ ಹವ್ಯಾಸ ಹಾಗೂ ಓದುವ ಅಭಿರುಚಿ ಬೆಳೆಯಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಪಾಲಕರು, ಪೋಷಕರು ಇಂಥ ಸಾಹಿತ್ಯ ಕೃತಿಗಳನ್ನ ವಿದ್ಯಾರ್ಥಿಗಳಿಗೆ ಉಡುಗೊರೆಯಾಗಿ ನೀಡುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ, ಇವತ್ತಿನ ದಿನ 134ನೇ ಸಾಹಿತ್ಯ ಕೃತಿ ಒಂದಿಗೆ 134ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಕಾರದಿಂದ ಮಕ್ಕಳ ಸಾಹಿತ್ಯ ಪರಿಚಯ ಸರಣಿ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.